ಎಲ್ಲರಿಗೂ ನಮಸ್ಕಾರ. ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತಹ 11th ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಬಗ್ಗೆ ಲಿಟ್ಲ್ ಬಿಟ್ಟು ತಿಳ್ಕೊಳ್ಳೋಣ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತಂದರೆ sometimes a company which is suffering from huge losses and facing financial crisis. In order to overcome from such financial problems, company may enter into internal reconstruction, means scheme of arrangement of funds within a company, whereas internal reconstruction is an arrangement made by a company with its shareholders, debentures and other creditors, whereby their claims are either reduced or altered. ಹಾಗಂತಂದರೆ ಕೆಲವೊಂದು ಕಂಪನಿಗಳು ಲಾಸಸ್ಸನ್ನು ಫೇಸ್ ಮಾಡ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಾಬ್ಲಮ್ ತಗೊಳ್ಳೋದಾದರೆ, ಈ ಒಂದು ಪ್ರಾಬ್ಲಮಲ್ಲಿ ಫಿಕ್ಸ್ಡ್ ಅಸೆಟ್ಸ್ 15 lakhs ಇದೆ. ಅದು ಡಿಪ್ರಿಸಿಯೇಷನ್ ಆಗಿರುತ್ತೆ. ಕರೆಂಟ್ ಅಸೆಟ್ಸ್ 35 lakhs ಇದೆ. ಅದು ರಿವ್ಯಾಲ್ಯೂಡ್ ಆಗಿರುತ್ತೆ, ಅಂದರೆ ಕಡಿಮೆ ಆಗಿರುತ್ತೆ. ಹಾಗೆಯೇ ಪ್ರಾಫಿಟ್ ಆ್ಯಂಡ್ ಲಾಸ್, ಅಸೆಟ್ ಸೈಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ದರೆ ಅದು ಲಾಸ್ ಅಂತ ಅರ್ಥ. 3 lakhs ಲಾಸ್ ಆಗಿದೆ. ಅಂದರೆ ಇವುಗಳನ್ನ ನಾವು ಎಲಿಮಿನೇಟ್ ಮಾಡಬೇಕಂದ್ರೆ ಡಿಪ್ರಿಸಿಯೇಷನ್ನು, ರೆಡ್ಯೂಸ್ ಆಗಿರ್ತಕ್ಕಂಥ ಕರೆಂಟ್ ಅಸೆಟ್ಸು, ಲಾಸು ನಾವು ಎಲಿಮಿನೇಟ್ ಮಾಡಬೇಕಂದ್ರೆ ನಾವು ಬೇರೆ ಒಂದು ಫಂಡ್ಸಿಂದ ಅರೇಂಜ್ಮೆಂಟ್ ಮಾಡಿಕೊಂಡು ರಿಡ್ಯೂಸ್ ಮಾಡಬೇಕಾಗುತ್ತೆ. ಎಲ್ಲಿಂದ ಅರೇಂಜ್ಮೆಂಟ್ ಆಗುತ್ತೆ ಅಂತಂದರೆ ಕಂಪ್ನಿಯ ಸ್ಟೇಕ್ ಹೋಲ್ಡರ್ಸಿಂದ. ಬ್ಯಾಲೆನ್ಸ್ ಶೀಟ್ನ ಅಂಡರ್ ಲೇಬಲ್ಟಿ ಸೈಡು. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದಾರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ, ಡಿಬೆಂಚರ್ ಹೋಲ್ಡರ್ಸ್ ಇದ್ದಾರೆ ಆ್ಯಂಡ್ ಲೇಬಿಲಿಟೀಸ್ ಆಗಿರ್ತಕ್ಕಂಥ ಕ್ರೆಡಿಟರ್ಸ್ ಇದ್ದಾರೆ. ಅವರುಗಳು ಒಂದಷ್ಟು ಅಮೌಂಟ್ ಪೋರ್ಷನ್ನ ರಿಡ್ಯೂಸ್ ಮಾಡ್ತಾರೆ. ಆ ಒಂದು ಅಮೌಂಟಿಂದ ನಾವು ಇವುಗಳನ್ನ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಇದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ನ ಸಿಸ್ಟಮ್ಮು. ಎಸ್, ನಾವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಅರ್ಥ ಮಾಡ್ಕೊಳ್ಳೋಕೆ ಹೋಗೋಣ. ಎಸ್, ಹಿಯರ್ ದೇರ್ ಈಸ್ ಎ ಪ್ರಾಬ್ಲಮ್. ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ರಾಜಲಕ್ಷ್ಮಿ ಲಿಮಿಟೆಡ್ ಆಸ್ ಆನ್ 31st December 2018. Balance sheet under asset side: fixed assets 15 lakhs, current assets 35 lakhs, profit and loss 3 lakhs, loss 3 lakhs, loss 3 lakhs. Next, under liability side, equity and liability side 13% cumulative preference shares of rupees 100 each. Capital 1 lakh. ನಮಗೆ ನಂಬರ್ ಆಫ್ ಶೇರ್ಸು ನಾವು ನಡಿಟ್ಟು ಡಿಟರ್ಮೈನ್ ಯಾವ ಥರ ಅಂತಂದರೆ, ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ತಿಳ್ಕೊಬೇಕಂದ್ರೆ 1 lakh ಶೇರ್ಸ್ ಬೈ 100 ಈಚ್ 1000 ಶೇರ್ಸ್ ಬರುತ್ತೆ. ಹಾಗೆಯೇ ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್. ಕ್ಯಾಪಿಟಲ್ 7 lakhs ಇದೆ. ಇಲ್ಲಿಯೂ ನಾವು ನಂಬರ್ ಆಫ್ ಶೇರ್ಸ್ ತಿಳ್ಕೊಬೇಕಂದ್ರೆ ಶೇರ್ ಕ್ಯಾಪಿಟಲ್ 7 lakhs, ಶೇರ್ ವ್ಯಾಲ್ಯೂ 10 ಇದೆ. ನಾನು ಇಲ್ಲಿ ಮೇಲೆ ಮಾಡಿದೆ ನೋಡಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಸ್ ಈಕ್ವಲ್ 7 lakhs ಬೈ 10, 70,000 ಶೇರ್ಸ್. ನೆಕ್ಸ್ಟು 8% ಡಿಬೆಂಚರ್ಸ್ 3 lakhs ಇದೆ. ನಾವು ಇದಕ್ಕೂ ನಂಬರ್ ಆಫ್ ಡಿಬೆಂಚರ್ಸ್ ತಿಳ್ಕೊಬೇಕಂದ್ರೆ ಡಿಬೆಂಚರ್ ವ್ಯಾಲ್ಯೂ 3 lakhs ಬೈ ಈಚ್ ಶೇರ್ ವ್ಯಾಲ್ಯೂ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಇಲ್ಲಿ ಅದನ್ನು ನಾವು ತಗೊಂಡು ಮಾಡಬೇಕಾಗುತ್ತೆ. ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಡಿಬೆಂಚರ್ಸ್ ಆರ್ 3000. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ 39 lakhs, including current liabilities including bills payable, creditors,
BOD, etc. Provision for taxation 3 lakhs. Balance sheet tally figure 53 lakhs. After the balance sheet, adjustments ನೋಡಿ. Adjustments. Right. Adjustment number 1. Fixed assets are to be written down by 33 1/3%. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ದೇರ್ ಈಸ್ ಫಿಕ್ಸ್ಡ್ ಅಸೆಟ್ಸ್ 15 lakhs, ಅದು ರಿಟರ್ನ್ ಡೌನ್ ಕಡಿಮೆ ಆಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. 15 lakhs ಇಂಟು 1/3 ಅಂತ ತಗೋಬೋದು ನಾವು. ಅಲ್ಲಿಗೆ 5 lakhs ಕಡಿಮೆ ಆಗ್ತಾಯಿದೆ, ಅದು ಡಿಪ್ರಿಸಿಯೇಷನ್, ಅದನ್ನು ನಾವು ತೆಗಿಬೇಕಾಗುತ್ತೆ. ಬಿ, ಕರೆಂಟ್ ಅಸೆಟ್ಸ್ ಆರ್ ಟು ಬಿ ರೀವ್ಯಾಲ್ಯೂಡ್ ಅಟ್ ₹27 lakhs. ಎಸ್, ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಅಸೆಟ್ಸು 35 lakhs ಇದೆ, ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಅಡ್ಜಸ್ಟ್ಮೆಂಟ್ಸಲ್ಲಿ 27 lakhs. ಆದರೆ 35 lakhs ಮೈನಸ್ 27 lakhs 8 lakhs ನಾವು ಕಡಿಮೆ ಮಾಡಬೇಕು. ನಾವು ಇವುಗಳನ್ನ ಹಾಗೆ ಕಡಿಮೆ ಮಾಡೋಂಗಿಲ್ಲ. ನಾನು ಆಗಲೇ ಹೇಳ್ದಂಗೆ ಇವುಗಳಿಗೆ ಫಂಡ್ಸ್, ಸೋರ್ಸಸ್ ಆಫ್ ಫಂಡ್ಸ್ ನೋಡಿಕೊಂಡು ಅವುಗಳ ಮುಖಾಂತರ ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಅಂದರೆ ಇದು ಮೇಕಿಂಗ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ನ ನಾವು ಮೇಂಟೈನ್ ಮಾಡ್ತಿರೋದ್ರಿಂದ ನಾವು ಸೋರ್ಸ್ ಆಫ್ ಫಂಡ್ಸ್ ನೋಡಿಕೊಂಡು ಎಲಿಮಿನೇಟ್ ಮಾಡಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 3. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಟು ಫರ್ಗೋ ದೇರ್ ರೈಟ್ಸ್ ಟು ಅರಿಯರ್ಸ್ ಆಫ್ ಡಿವಿಡೆಂಡ್ ವಿಚ್ ಆರ್ ಇನ್ ಅರಿಯರ್ಸ್ ಆಫ್ 4 years. ಇದು ಪ್ರಾಬ್ಲಮ್ಗೆ ರಿಲೇಟೆಡ್ ಅಲ್ಲ, ಅದು ಮೀನ್ಸು ಎಫೆಕ್ಟ್ ಆಗೋದ, ನಾವು ಅದಕ್ಕೆ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಡಿ, ದ ಟ್ಯಾಕ್ಸೇಷನ್ ಲೇಬಲಿಟಿ ಇಸ್ ಸೆಟಲ್ಡ್ ₹4 lakhs. ಎಸ್, ಈಗಾಗಲೇ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 3 lakhs ಇದೆ. ಈಗ ನಾವು ಅದನ್ನು ಸೆಟಲ್ಮೆಂಟ್ ಮಾಡಬೇಕಂದ್ರೆ 4 lakhs ಬೇಕಾಗುತ್ತೆ. ಅಂದರೆ ಇನ್ನೂ ಫರ್ದರ್ 1 lakh ಬೇಕಾಗುತ್ತೆ. 4 lakhs ಮೈನಸ್ 3 lakhs 1 lakh ಬೇಕಾಗುತ್ತೆ ಫರ್ದರ್. ಅಲ್ಲಿ 0 ಕಾಣಿಸ್ತಾ ಇಲ್ಲ, 1 lakh. 1 lakhನು ಫಂಡ್ ವ್ಯವಸ್ಥೆ ಮಾಡ್ಕೋಬೇಕು. ನೆಕ್ಸ್ಟ್ ಇ, ಒನ್ ಆಫ್ ದ ಕ್ರೆಡಿಟರ್ಸ್ ಟು ಹೂಮ್ ದ ಕಂಪನಿ ಓಸ್ ₹25 lakhs decides to forgo 50% of his claim. He is allotted 1 lakh equity shares of ₹5 each in part satisfaction of balance of his claim. ನಿಮಗೆ ಈ ಅಡ್ಜಸ್ಟ್ಮೆಂಟ್ ಅರ್ಥವಾಗಬೇಕಂದ್ರೆ ನಾವು ನೆಕ್ಸ್ಟ್ ಸ್ಲೈಡ್ ಬಂದು ಹೋಗೋಣ, ಇಲ್ಲಿ ಈಸಿಯಾಗಿ ಅರ್ಥವಾಗುತ್ತೆ. ಎಸ್, ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಲೇಬಲಿಟೀಸ್ 39 lakhs ಇದೆ. 39 lakhs, ಅದರಲ್ಲಿ ಇನ್ಕ್ಲೂಡಿಂಗ್ ಕ್ರೆಡಿಟರ್ಸ್ನ ವ್ಯಾಲ್ಯೂ 25 lakhs. ಇಲ್ಲಿ ಹೇಳ್ತಾರೆ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಹೇಳ್ತಾರೆ ಒನ್ ಆಫ್ ಕ್ರೆಡಿಟಾರ್, ಅದೇ ಹೇಳ್ತಿರೋದು, ಒನ್ ಆಫ್ ದ ಕ್ರೆಡಿಟಾರ್ ಟು ಹೂಮ್ ದ ಕಂಪನಿ ಓಸ್ ₹25 lakhs ಡಿಸೈಡ್ಸ್ ಟು ಫರ್ಗೋ. ಅಂದರೆ ಕಂಪ್ನಿ ಕ್ರೆಡಿಟರ್ಸ್ ಕೊಡಬೇಕಾಗಿದೆ, ಆ ಕ್ರೆಡಿಟರ್ 50% ಫರ್ಗೋ ಮಾಡ್ತಾ ಇದ್ದಾನೆ. ತಾನೇನು ಫರ್ಗೋ ಮಾಡ್ತಾ ಇರ್ತಾನೋ ಅದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹೋಗುತ್ತೆ. ಅಂದರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 25 lakhs ಇಂಟು 50%, ಅಲ್ಲಿಗೆ 12,50,000 ಇದು CRಗೆ ಹೋಗುವಂಥದ್ದು, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ. ರಿಮೈನಿಂಗ್ ಬ್ಯಾಲೆನ್ಸ್ ಇದೆ ಇನ್ನು 25 lakhsಲ್ಲಿ 12,50,000 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಆದರೆ ನಿಶ್ಚಿತ ರಿಮೈನಿಂಗ್ ಬ್ಯಾಲೆನ್ಸ್ ಆಫ್ 50% 12,50,000. ಅದರಲ್ಲಿ ಅವನಿಗೆ ಕ್ರೆಡಿಟಾರ್ಗೆ 5 lakhsಗೆ ನಾವು ಶೇರ್ಸ್ ಕೊಡ್ತಾ ಇದ್ವಿ. ಇಲ್ಲ ಅದೇ ಹೇಳ್ತಿರೋದು, ಅದೇ ಕಂಟಿನ್ಯೂ ಮಾಡಿ ಹೇಳ್ತಾರೆ. ಈಸ್ ಅಲಾಟೆಡ್ 1 lakh ಈಕ್ವಿಟಿ ಶೇರ್ಸ್ ಆಫ್ ₹5 each. ನೀವು ನೋಡ್ಬೋದು ಪ್ರಾಬ್ಲಮಲ್ಲಿ ಇಲ್ಲಿ ಈಸ್ ಅಲಾಟೆಡ್ 1 lakh ಈಕ್ವಿಟಿ ಶೇರ್ಸ್ ಆಫ್ ₹5 each in part of satisfaction of his balance of his claim. ರೈಟ್, ಇನ್ನು ಇಷ್ಟು ಬ್ಯಾಲೆನ್ಸ್ ಇದೆ. 1 lakh ಈಕ್ವಿಟಿ ಶೇರ್ಸ್ನ ಅಲಾಟ್ ಮಾಡ್ತಾ ಇದ್ದೀವಿ. 1 lakh ಶೇರ್ಸ್ ಇಂಟು ₹5 lakhs ಆಗುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸು 7,50,000. ಇದು ಹಾಗೆ ಇರುತ್ತೆ ಅವೈಲೇಬಿಲಿಟಿಯಲ್ಲಿ. ಐ ಹೋಪ್ ಅರ್ಥವಾಗಿದೆ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಎಫ್, ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ ಈಸ್ ಇನ್ಕ್ರೀಸ್ಡ್ ಟು 11%. ಅಂದರೆ ಕನ್ವರ್ಷನ್ ಇದು.
ಮೊದಲು ಎಷ್ಟಿತ್ತು 8%, ಇವಾಗ ಎಷ್ಟಿದೆ 11%. ಕನ್ವರ್ಷನ್ ಆಫ್ ಡಿಬೆಂಚರ್. ಮತ್ತೆ ಹೇಳ್ತಾರೆ ದ ಡಿಬೆಂಚರ್ ಹೋಲ್ಡರ್ ಸರೆಂಡರ್ ದೇರ್ ಎಕ್ಸಿಸ್ಟಿಂಗ್ ಡಿಬೆಂಚರ್ ಆಫ್ ₹100 ಈಚ್ ಆ್ಯಂಡ್ ಎಕ್ಸ್ಚೇಂಜ್ ದ ಸೇಮ್ ಫಾರ್ ಫ್ರೆಶ್ ಡಿಬೆಂಚರ್ ಆಫ್ ₹75 ಈಚ್. ಇಲ್ಲಿ ದೇರ್ ಈಸ್ ರಿಡಕ್ಷನ್ ಇದೆ. ಅಂದರೆ ಆ ಡಿಬೆಂಚರ್ ಹೋಲ್ಡರ್ಸು ಒಂದಷ್ಟು ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ₹100 ಇರ್ತಕ್ಕಂಥ ಡಿಬೆಂಚರ್ಸು ಈಗ 75 ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ನ್ಯೂ ಡಿಬೆಂಚರು ರುಪೀಸು ಈಚ್ ಡಿಬೆಂಚರ್ ವ್ಯಾಲ್ಯೂ ₹75 ಇನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ 25 ಕ್ರೆಡಿಟ್ ಆಗುತ್ತೆ. ಇದು ನಿಮಗೆ ಅರ್ಥ ಆಗಬೇಕಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ ಸ್ಲೈಡಲ್ಲಿ, ನೆಕ್ಸ್ಟ್ ಸ್ಲೈಡಲ್ಲಿ ಕನ್ವರ್ಷನ್ ಆ್ಯಂಡ್ ರಿಡಕ್ಷನ್ ಆಫ್ ಡಿಬೆಂಚರ್. ಬ್ಯಾಲೆನ್ಸ್ ಶೀಟಲ್ಲಿ 8% ಡಿಬೆಂಚರ್ಸ್ ಆಫ್ ₹3 lakhs ಇದೆ. ಅಂದರೆ 3000 ಡಿಬೆಂಚರ್ಸ್ ಇಂಟು 100 ಈಚ್ 3 lakhs ಬರುತ್ತೆ. ಅಡ್ಜಸ್ಟ್ಮೆಂಟ್ಸ್ ಹೇಳ್ತಾರೆ ಕನ್ವರ್ಷನ್, ಸೊ 8% to 11% ಡಿಬೆಂಚರ್. 3000 ಡಿಬೆಂಚರ್ಸು ಈಗ ಫ್ರೆಶ್ ₹75 ಅಲ್ಲಿಗೆ 2,25,000 ನ್ಯೂ ಡಿಬೆಂಚರ್ಸು. ಮತ್ತು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ರಿಮೈನಿಂಗ್ ಬ್ಯಾಲೆನ್ಸ್ ತೊಗೊಳ್ತೀವಿ. 3000 ಇಂಟು ₹25 75,000 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಅಡ್ಜಸ್ಟ್ಮೆಂಟ್ ಎಫ್. ಬ್ಯಾಕ್ ಟು ಪ್ರೀವಿಯಸ್ ಸ್ಲೈಡ್. ನೆಕ್ಸ್ಟ್ adjustment G. All existing equity shares are to be reduced to ₹5 each. ಹಾಗೆ ₹10 ಇರ್ತಕ್ಕಂತಹ ಈಕ್ವಿಟಿ ಶೇರ್ಸ್ ಇಲ್ಲಿ ₹5 ಆಗಿದೆ. ನ್ಯೂ ಕ್ಯಾಪಿಟಲ್ ರಿಮೈನಿಂಗ್ ₹5 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಹೆಚ್. ಆಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಟು ಬಿ ರಿಡ್ಯೂಸ್ಡ್ ಟು ₹75. ಅಲ್ಲಿಗೆ ನ್ಯೂ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ಸು ಇಲ್ಲಿ ಎಷ್ಟು 100 ಇದೆ, ಇಲ್ಲಿ ನ್ಯೂ ಕ್ಯಾಪಿಟಲ್ 75 ಇದೆ. ಬ್ಯಾಲೆನ್ಸ್ 25 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಹೇಳ್ತಾರೆ ಪಾಸ್ ಜನರಲ್ ಎಂಟ್ರೀಸ್ ಅಂಡ್ ಶೋ ದ ಬ್ಯಾಲೆನ್ಸ್ ಆಫ್ ಕಂಪನಿ ಆಫ್ಟರ್ ಗಿವಿಂಗ್ ಎಫೆಕ್ಟ್ ಟು ದ ಎಬೌವ್. ಎಸ್, ಈಗ ಇದನ್ನು ನಾವು 2 ಪಾರ್ಟ್ಸಲ್ಲಿ ಅರ್ಥ ಮಾಡ್ಕೋಬೋದು. ಅಂದರೆ ಒಂದು ಸೋರ್ಸಸ್ ಆಫ್ ಫಂಡ್ಸು, ಇನ್ನೊಂದು ಅಪ್ಲಿಕೇಶನ್ ಆಫ್ ಫಂಡ್ಸು. ನಾನು ಈಗಾಗಲೇ ಹೇಳಿದ ಹಾಗೆ ಈ ಕಡೆ ಇರ್ತಕ್ಕಂತಹ ಕೆಲವೊಂದುಗಳನ್ನ ಡಿಪ್ರಿಸಿಯೇಷನ್, ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಗಿರ್ತಕ್ಕಂಥದ್ದು, ಲಾಸ್, ಇಷ್ಟೇ ಅಲ್ಲ BU, ಬ್ಯಾಡ್ ಡೆಟ್ಸ್, ಫಿಕ್ಟಿಷಿಯಸ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್, ಅವುಗಳನ್ನ ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಮಾಡಬೇಕಂದ್ರೆ ಫಂಡ್ ಬೇಕಾಗುತ್ತೆ. ಆ ಫಂಡಿಂದ ಎಲಿಮಿನೇಟ್ ಮಾಡಬೇಕು, ಸೋರ್ಸ್ ಆಫ್ ಫಂಡಿಂದ. ಎಸ್, ಅದೇ ಒಂದು ಸೋರ್ಸಸ್ ಆಫ್ ಫಂಡ್ಸ್ ಇವು ಈ ಕಡೆವು ಸೋರ್ಸಸ್ ಆಫ್ ಫಂಡ್ಸು, ಈ ಕಡೆದು ಅಪ್ಲಿಕೇಶನ್ ಆಫ್ ಫಂಡ್ಸು. ಅದು ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಜಸ್ಟ್ ಇದನ್ನು ಎರೇಸ್ ಮಾಡಿಬಿಡ್ತೀನಿ. ಪ್ರಾಬ್ಲಮ್ ಇರೋದು ಇದು ಇಷ್ಟು ಮಾತ್ರ. ರೈಟ್, ಈಗ ನೋಡಿ ಇಲ್ಲಿ ಅರ್ಥವಾಗುತ್ತೆ ನಿಮಗೆ. ಇದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಇದು ಟೆಂಪ್ರವರಿ ಅಕೌಂಟು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟು ಟೆಂಪ್ರವರಿ ಅಕೌಂಟು. ಅಂದರೆ ಸೋರ್ಸ್ ಆಫ್ ಫಂಡ್ಸ್ ಈ ಕಡೆವು ಸೋರ್ಸ್ ಆಫ್ ಫಂಡ್ಸು. ಬೈ ಕ್ರೆಡಿಟಾರ್ಸ್ ಅಕೌಂಟ್ ಅಂದರೆ 25 lakhsಲ್ಲಿ 50% ಫರ್ಗೋ ಅವ್ರು ಬಿಟ್ಕೊಡ್ತಾ ಇದ್ದಾರೆ. ಅಲ್ಲಿಗೆ ಕಂಪನಿಗೆ ಗೇನ್ ಆಗುತ್ತೆ 25 lakhsಲ್ಲಿ 50% 12,50,000. ಬೈ 8% ಡಿಬೆಂಚರ್ಸ್ ಅಕೌಂಟ್, ಡಿಬೆಂಚರ್ ಹೋಲ್ಡರ್ಸು ರಿಡ್ಯೂಸ್ ಮಾಡ್ತಾ ಇದ್ದಾರೆ. ಡಿಬೆಂಚರ್ ವ್ಯಾಲ್ಯೂ 100 ಇರೋದು 25 ರಿಡಕ್ಷನ್ ಆಗ್ತಾ ಇದೆ, ಅದು ಈ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ 3,000 ಡಿಬೆಂಚರ್ಸ್ ಇಂಟು 25 75,000. ಬೈ ಈಕ್ವಿಟಿ ಶೇರ್ಸ್ ಅಕೌಂಟ್, ಇದು ಅಷ್ಟೇ ₹10 ಇತ್ತು ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್, ಅದು ನ್ಯೂ ಕ್ಯಾಪಿಟಲ್ಗೆ ₹5 ಆಗಿದೆ, ರಿಡಕ್ಷನ್ಗೆ ₹5, ಅಲ್ಲಿಗೆ 3,50,000. ಬೈ ಪ್ರಿಫರೆನ್ಸ್ ಶೇರ್ಸ್, ಇದು ಅಷ್ಟೇ ₹100 ಇರೋದು 75 ಆಗಿದೆ, 25 ರಿಡಕ್ಷನ್ ಅಕೌಂಟ್ಗೆ. ನೆಕ್ಸ್ಟು ಇದು ಸೋರ್ಸಸ್ ಆಫ್ ಫಂಡ್ಸು. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಫಂಡ್ಸು, ಸೋರ್ಸಸ್ ಆಫ್ ಫಂಡ್ಸು. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಆಫ್ ಫಂಡ್ಸು. ನಾವೇನಕ್ಕೆ ರಿಲೀಸ್ ಮಾಡ್ತಿದ್ದೀವಿ, ಮೇಕ್ ಯೂಸ್ ಆಫ್ ಫಂಡ್ ಅವೈಲಬಲ್ ಫಂಡ್ಸು. ಇಲ್ಲಿ ಟು ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್. ನಾವು ಅಡ್ಜಸ್ಟ್ಮೆಂಟ್ಸು 1 ನೋಡ್ಬೋದು. ಸೊ ಫಿಕ್ಸ್ಡ್ ಅಸೆಟ್ಸು ರಿಟರ್ನ್ ಡೌನ್ ಬೈ 33 1/3%, ಅದೇ ಇದು.
15 lakhs ಇಂಟು 1/3 5 lakhs ಯೂಸ್ ಮಾಡ್ತಿದ್ದೀವಿ. ಟು ಕರೆಂಟ್ ಅಸೆಟ್ಸ್ ರೈಟ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ 32 lakhs ಇತ್ತು, ಅಡ್ಜಸ್ಟ್ಮೆಂಟ್ಸ್ 27 lakhs ಇದೆ, 8,000 ಇದಕ್ಕೆ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಟು ಅಡಿಷ್ನಲ್ ಟ್ಯಾಕ್ಸೇಷನ್ ಬ್ಯಾಲೆನ್ಸ್ ಶೀಟಲ್ಲಿ 3 lakhs ಇದೆ, ಬಟ್ ಸೆಟ್ಲ್ಮೆಂಟ್ ಬೇಕಾಗಿರೋದು 4 lakhs, ಇನ್ನೂ 1 lakh ಬೇಕಾಗುತ್ತೆ. ಆ 1 lakh ನಾವು ಇಲ್ಲೇನು ತಗೊಳ್ತಾ ಇದ್ವಿ. ಅಡಿಷ್ನಲ್ ಟ್ಯಾಕ್ಸೇಷನ್ 4 lakhs ಬೇಕಾಗಿದೆ, ಆಲ್ರೆಡಿ ಪ್ರಾವಿಷನ್ 3 lakhs ಇದೆ, ರಿಕ್ವೈರ್ಮೆಂಟ್ ಮೇಕ್ ಯೂಸ್ ಆಫ್ ಫಂಡ್ 1 lakh. ನೆಕ್ಸ್ಟು ದೆರ್ ಈಸ್ ಅನ್ ಲಾಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂಡರ್ ಅಸೆಟ್ ಸೈಡ್, ಆ ಲಾಸನ್ನು ನಾವು ಎಲಿಮಿನೇಟ್ ಮಾಡ್ತಾ ಇದ್ವಿ. ಅಲ್ಲಿಗೆ ಇದು ಕ್ಯಾಪಿಟಲ್ ಅಕೌಂಟ್, ಸೋರ್ಸಸ್ ಆಫ್ ಫಂಡ್ಸು, ಅಪ್ಲಿಕೇಶನ್ ಆಫ್ ಫಂಡ್ಸು. ಐ ಹೋಪ್ ನಿಮ್ಗೆ ಅರ್ಥವಾಗಿದೆ ಅಂತ ಅಂದ್ಕೊಂತೀನಿ. ಈ ಅಕೌಂಟ್ ನೆಸೆಸಿಟಿ ಇಲ್ಲ, ಬಟ್ ನಿಮ್ಗೆ ಅರ್ಥವಾಗಲಿಕ್ಕೆ ಈ ಥರ ಮಾಡಿದ್ರು. ನೆಕ್ಸ್ಟ್ ಈಗ ಜನರಲ್ಸ್ ಹೋಗೋಣ. ಅಲ್ಲಿ ಅವ್ರಿಗೆ ಕಲಿರೋದು ಜನರಲ್ ಎಂಟ್ರೀಸು ಆ್ಯಂಡ್ ಬ್ಯಾಲೆನ್ಸ್ ಶೀಟು. ಎಸ್, ಜನರಲ್ ಎಂಟ್ರೀಸ್. ಫಸ್ಟು ಫಾರ್ ರಿಡಕ್ಷನ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 70,000 ಇಂಟು 10 rupees, ಓಕೆ 7 lakhs. ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ ಆಗಿದೆ ರುಪೀಸ್ 5ಗೆ 5, ಅಲ್ಲಿಗೆ 70,000 ಇಂಟು 5 3,50,000. ರಿಮೈನಿಂಗ್ 5 rupees ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 3,50,000. ಸೆಕೆಂಡ್ ಜನರಲ್ ಎಂಟ್ರಿ ಫಾರ್ ರಿಡಕ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ 1000 ಇಂಟು 100 ಇದ್ದಿದ್ದು, ಬಟ್ ಅಡ್ಜಸ್ಟ್ಮೆಂಟ್ಸಲ್ಲಿ ರಿಡ್ಯೂಸ್ಡ್ ಟು ರುಪೀಸ್ 75. ನ್ಯೂ ಕ್ಯಾಪಿಟಲ್ ಟು ನ್ಯೂ 13% ಪ್ರಿಫರೆನ್ಸ್ ಶೇರ್ಸ್. ಇದು ತೋರಿಸಿ ನೋಡಿ, ಅದು ಕೂಡ ಇದು ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರಿಡ್ಯೂಸ್ಡ್ 75, ಅದೇ ಇಲ್ಲಿ ತಗೊಳ್ತಿರೋದು ಎಂಟ್ರಿಯಲ್ಲಿ. ನ್ಯೂ 13% ಪ್ರಿಫರೆನ್ಸ್ ಶೇರ್ಸು 1000 ಇಂಟು 75,000. ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಅಂದರೆ ರಿಡ್ಯೂಸ್ ಮಾಡ್ಕೊಂಡಿರೋದು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 1000 ಇಂಟು 25,000. ಇದು ಇಷ್ಟು ಅಡ್ಜಸ್ಟ್ಮೆಂಟ್ ನಂಬರ್ ಸೆಕೆಂಡ್. ನೆಕ್ಸ್ಟ್ ನಂಬರ್ 3 ಫಾರ್ ಕನ್ವರ್ಷನ್ ಆ್ಯಂಡ್ ರಿಡಕ್ಷನ್ ಆಫ್ ಡಿಬೆಂಚರ್ಸ್. ಡಿಬೆಂಚರ್ಸ್ ಕನ್ವರ್ಷನ್ ಆಗಿದೆ, ರಿಡಕ್ಷನ್ ಆಗಿದೆ. ಅಂದರೆ ಕನ್ವರ್ಷನ್ ಯಾವ ಥರ? ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ದೆರ್ ಈಸ್ 8% ಡಿಬೆಂಚರ್ಸ್, ಸೊ 8% ಡಿಬೆಂಚರ್ಸು 3,000 ಇಂಟು 100 3 lakhs. ಟು ನ್ಯೂ ಆಫ್ಟರ್ ಕನ್ವರ್ಷನ್ 11% ಡಿಬೆಂಚರ್ಸ್ 3,000 ಇಂಟು 75 2,25,000. ಸೊ ರಿಡಕ್ಷನ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 25 75,000. ನೆಕ್ಸ್ಟ್ ಫೋರ್ತ್ ಜನರಲ್ ಎಂಟ್ರಿ ಫಾರ್ ರಿಡಕ್ಷನ್ ಆಫ್ ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಔಟ್ ಆಫ್ 25 lakhs ಅಲ್ಲಿ 50% ರಿಡಕ್ಷನ್ ಆಗಿದೆ, ಫಾರ್ ಗೋ ರಿಡಕ್ಷನ್ ಆಗಿದೆ. ಸೊ 12,50,000 ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಫಿಫ್ತ್ ಜನರಲ್ ಎಂಟ್ರಿ ಫಾರ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಟು ಕ್ರೆಡಿಟಾರ್ಸ್. ಸೊ ನಾವು ಕ್ರೆಡಿಟಾರ್ಸ್ಗೆ 5 lakhsಗೆ ಶೇರ್ಸ್ ಇಶ್ಯೂ ಮಾಡ್ತಿದ್ದೀವಿ. ಫಾರ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಟು ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾರ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 lakh ಈಕ್ವಿಟಿ ಶೇರ್ಸ್. ಇಲ್ಲಿ ನಾನು ತೋರಿಸಿ ನೋಡಿ ಪ್ರಾಬ್ಲಮಲ್ಲಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಈಸ್ ಅಲಾಟೆಡ್ 1 lakh, ಎಸ್ ಇಲ್ಲಿ ಈಸ್ ಅಲಾಟೆಡ್ 1 lakh ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 each ಇನ್ ಪಾರ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಬ್ಯಾಲೆನ್ಸ್. ಸೊ ಅದರದ್ದು ಇಲ್ಲಿ ಏನು ಜನರಲ್ ಎಂಟ್ರಿ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಕ್ರೆಡಿಟರ್ಸ್ ಅಕೌಂಟ್ ಡೇಟಾರ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1 lakh ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ವಿ 5 rupees ಈಚಿಗೆ. ಸೊ ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ರೈಟ್. ಸೊ ಸಿಕ್ಸ್ತ್ ಎಂಟ್ರಿ ಫಾರ್ ಅಪ್ಲಿಕೇಶನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಮೇಕ್ ಯೂಸ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾರ್ ಇದು ಯಾವುದು ಅಂತಂದರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟು ಕ್ರಿಯೇಟ್ ಆಗಿರೋದು. ಅಂದರೆ ಸೊ 3,50,000 25,000
75,000, 12,50,000. ಸೊ ಇವುಗಳನ್ನ ನಾವು ತಗೊಂಡಿರೋದು. ಸೊ 3,50,000, 25,000, 75,000, 12,50,000. ಆ ಫಂಡ್ಸು ನಾವೇನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ 3,50,000, 25,000, 75,000, 12,50,000, ಟೋಟಲ್ 17 lakhs. ಅದು ಸೋರ್ಸಸ್ ಆಫ್ ಫಂಡ್ಸ್. ನಾವೇನಕ್ಕೆ ಯೂಸ್ ಮಾಡ್ತಿದ್ದೀವಿ? ಟು ಎಲಿಮಿನೇಟ್ ಲಾಸ್. ಬ್ಯಾಲೆನ್ಸ್ ಶೀಟಲ್ಲಿ ಲಾಸ್ ಇದೆ, ಈ ಲಾಸ್ ಅದನ್ನು ತೆಗೆದುಬಿಡ್ತಿದ್ದೀವಿ ಇಲ್ಲಿ. ಟು ಲಾಸ್ 3 lakhs. ಟು ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ 15 lakhs into 33, 1/3 or 1/3%, 5 lakhs. To current assets, make use of current assets reduction 8 lakhs. Additional provisional tax 1 lakh. ಈ ಥರ ಟ್ಯಾಬ್ಯುಲೇಷನ್ ಅಕೌಂಟ್ನ ನಾವು ಫಂಡ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರೀಕನ್ಸ್ಟ್ರಕ್ಷನ್. ಎಸ್, ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರೀಕನ್ಸ್ಟ್ರಕ್ಷನ್. ಫಸ್ಟ್ ಲಯಬಿಲಿಟೀಸ್ 13% shares of rupees 75 each. 1000 into 75. ಮೊದಲು 100. ಸೊ ನ್ಯೂ ಕ್ಯಾಪಿಟಲ್ ರಿಡಕ್ಷನ್ ಆದಮೇಲೆ 75 ಆಗಿದೆ, 75,000. 1,70,000 ಈಕ್ವಿಟಿ ಶೇರ್ಸ್ ಆಫ್ rupees 5 each. 1,70,000 ಈಕ್ವಿಟಿ ಶೇರ್ಸ್ ಯಾವ ಥರ ಆಯಿತು? ಓಲ್ಡ್ ಈಕ್ವಿಟಿ ಶೇರ್ಸು 70 into 5, 3,50,000. ಇಶ್ಯೂ ಟು ಕ್ರೆಡಿಟರ್ಸ್ಗೆ 1 lakh ಶೇರ್ ಇಶ್ಯೂ ಮಾಡಿದ್ದೀವಿ, ಇಂಟು 5 lakhs. ಅಲ್ಲಿಗೆ ಎರಡು ಆ್ಯಡ್ ಮಾಡಿದ್ರೆ 8,50,000. ನೆಕ್ಸ್ಟು 11% ನ್ಯೂ ಡಿಬೆಂಚರ್ಸ್. ಓಲ್ಡ್ ಇದ್ದಿದ್ದು 8% ನ್ಯೂ ಡಿಬೆಂಚರ್ಸು, ಬಟ್ ಇಲ್ಲಿ 11% ನ್ಯೂ ಡಿಬೆಂಚರ್ಸು. 3,000 into 75 ರಿಡಕ್ಷನ್ ಆಗಿದೆ 75ಗೆ, 2,25,000. ಕರೆಂಟ್ ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟಲ್ಲಿ 39 lakhs ಇತ್ತು. ಅದರಲ್ಲಿ ರೇಟ್ ಆಫ್ ಇದು ಲೆಸ್ ಮಾಡಿದ್ದೀವಿ 50% ಕ್ರೆಡಿಟರ್ಸು, 12,50,000 ಲೆಸ್ ಮಾಡಿದ್ದೀವಿ. 26,50,000 ಆ್ಯಂಡ್ ಅಗೈನ್ ಇಶ್ಯೂ ಮಾಡಿದ್ವಿ ಶೇರ್ಸ್ನ, ಲೆಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ್ಯೂ ಇಶ್ಯೂ 5 lakhs ಲೆಸ್ ಮಾಡ್ತೀವಿ. ರಿಮೈನಿಂಗ್ ಕರೆಂಟ್ ಲಯಬಿಲಿಟೀಸ್ 21,50,000. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇನ್ನರ್ ಕಾಲಮ್ 3 lakhs. ಆ್ಯಡ್ additional provision tax 1 lakh, 4 lakhs. So total liabilities 37 lakhs. Next come to under assets. Fixed assets in the column 15 lakhs. Less depreciation. Out of 15 lakhs 1/3 or 33 1/3%. 1/3 5 lakhs ಲೆಸ್ ಮಾಡಿದ್ರೆ 10 lakhs. ಕರೆಂಟ್ ಅಸೆಟ್ಸು ಇನ್ನರ್ ಕಾಲಮ್ 35 lakhs ಲೆಸ್ ರಿಟರ್ನ್ ಆಫ್. ಆದೇಶ್ ಮೆಣಸಲ್ಲಿ ಹೇಳಿದರೆ ರಿಟರ್ನ್ ಆಫ್ ರಿಡ್ಯೂಸ್ ಮಾಡಬೇಕು ಅಂತ ರಿವ್ಯಾಲ್ಯೂಡ್ 27 lakhs. ಅಲ್ಲಿಗೆ 8 lakhs ಲೆಸ್ ಮಾಡ್ತೀವಿ. ಟೋಟಲ್ ಅಸೆಟ್ಸು 37 lakhs. ಸೊ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಫಿಗರ್ 37 lakhs. ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು.